ಹೆಲೋ ಫ್ರೆಂಡ್ಸ್, ನಾನು ನಿಮ್ಮ ಗೀತಾಂಜಲಿ. ಬನ್ನಿ ಇವತ್ತು ಮಲ್ಲೇಶ್ವರಂ ಹೋಗಿ ಬರೋಣ. ನೋಡಿ, ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಮಲ್ಲೇಶ್ವರಂ ಸ್ಟ್ರೀಟ್ ಶಾಪಿಂಗ್ಗೆ. ಹೇಗಿದೆ ಅಂತ ಗೊತ್ತಿಲ್ಲ, ಎಲ್ಲರೂ ಹೇಳ್ತಾ ಇದ್ರು ಚೀಪಲ್ಲಿ ಸಿಗುತ್ತೆ ಅಂತ. ಅದಕ್ಕೆ ಒಂದು ಸತಿ ಟ್ರೈ ಮಾಡೋಣ ಅಂತ ಹೋದ್ವಿ. ಒಂದು ಕಪಲ್ ನಮ್ಮನ್ನು ಮದುವೆಗೆ ತುಂಬ ಕರೆದ್ರು, ಪಾಪ ಹೋಗೋಕ್ಕಾಗಿಲ್ಲ. ಅವರಿಗೂ ಗಿಫ್ಟ್ ಪರ್ಚೇಸಿಂಗ್ ಇತ್ತು, ಮತ್ತು ನಮ್ಮ ಹಸ್ಬೆಂಡಿಗೆ ಸ್ವಲ್ಪ ಕೆಲಸ ಇತ್ತು ಬ್ಯಾಂಕಲ್ಲಿ ಅಂತ ಹೋಗಿದ್ವಿ. ಹಾಗೆ ಪರ್ಚೇಸಿಂಗ್ ಮಾಡೋಣ ಅಂತ ಜಸ್ಟ್ ಒಂದು ರೌಂಡ್ ಹಾಕೋಣ ಅಂತ ಹೋದ್ವಿ. ಏನು ಮಾಡ್ತೀರಾ, ಮಳೆ ರಾಯ ಕೈ ಕೊಟ್ಟ. ಸಿಕ್ಕಾಪಟ್ಟೆ ಮಳೆ ಸ್ಟಾರ್ಟ್ ಆಯಿತು ಮಧ್ಯದಲ್ಲಿ. ಆದ್ರೂ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ನನ್ನ ಮಗಳಿಗೆ ನೈಟ್ ಪ್ಯಾಂಟ್ ಬೇಕಿತ್ತು. ಅವಳಿಗೊಂದು ನೈಟ್ ಪ್ಯಾಂಟ್ ಹುಡ್ಕೋದು ಅಂದರೆ ದೊಡ್ಡ ಸಾಹಸ ಮಾಡ್ದಾಗೆ. ಅವಳು ತುಂಬ ಸಪುರ ಇದ್ದಾಳು, ಸೊಂಟಕ್ಕೆ ಸೈಜಿಗೆ ಆಗೋದೇ ಇಲ್ಲ ಯಾವಾಗಲೂ ಕೂಡ. ನೋಡಿ, ಅವಳು ಮೂಡ್ ಕೂಡ ಸರಿ ಇಲ್ಲ. ಬರ್ತಾ ದಾರಿಯಲ್ಲಿ ನಿದ್ರೆ ಮಾಡಿಬಿಟ್ಲು. ಎಬ್ಬಿಸಿದ್ವಿ ನಾವಿವಾಗ. ಅದಕ್ಕೆ ಏನು ಕೇಳಿದ್ರು ಬೇಡ 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 ಅಂತಿದ್ದಾಳೆ. ಇಲ್ಲದೇ ಇದ್ದರೆ ಅಂಗಡಿಯೆಲ್ಲ ನಂದೆ ಅನ್ನೋ ಹಾಗೆ ಫುಲ್ ರೌಂಡ್ ಆಗಿರ್ತಿದ್ಲು. ಈಗ ಸ್ವಲ್ಪ ಹೊತ್ತಿಗೆ ಚೇರಪ್ ಆಗ್ತಾಳೆ. ನೋಡಿ ಹೇಗಿದೆ ಅಂತ ಹೇಳಿ. ಇಲ್ಲೆಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ. 50, 100, 125, 200, 300 ಇಷ್ಟಕ್ಕೆಲ್ಲ ಸಿಗುತ್ತೆ. ಇದೇ ಥರ ಅಂಗಡಿಗಳಲ್ಲಿ ತುಂಬ ಇದ್ದಾವೆ ಸ್ಟ್ರೀಟಲ್ಲಿ. ನಮಗೆಲ್ಲ ಅಂಗಡಿಗೆಲ್ಲ ಹೋಗೋಕ್ಕಾಗಿಲ್ಲ. ಎಲ್ಲ ನೋಡಿದೆ, ಜಸ್ಟ್ ಹಿಂಗೆ ಕಣ್ಣಾಯಿಸಿದೆ. ರೇಟೆಲ್ಲ ಒಂದು ಥರನೇ ಸೇಮ್ ಇತ್ತು. ಎಲ್ಲ ಕಡಿಮೆಗೇ ಸಿಗುತ್ತೆ, ಎಲ್ಲ ಸಿಂಗಲ್ ಪೀಸ್ ಥರ. ಒಂದೇ ಪೀಸಲ್ಲೆಲ್ಲ ಬೇರೆ ಬೇರೆ ಎಲ್ಲ ಸಿಗೋದಿಲ್ಲ. ಅದಕ್ಕೆ ನಾನು ನನ್ನ ಮಗಳಿಗೆ ಪ್ಯಾಂಟೆಲ್ಲ ಟ್ರೈ ಮಾಡಿದೆ. ಅವಳು ಸೊಂಟಕ್ಕೆ ಸೈಜಿಗೆ ಸಿಗಲೇ ಇಲ್ಲ ಕೊನೆವರೆಗೂ. ನೋಡಿ, ಹಾಯ್ ಮಾಡಿ ಅಂದರೂ ಕೂಡ ಹಾಯ್ ಮಾಡ್ತಾಯಿಲ್ಲ, ಮೂಡೇ ಇಲ್ಲ, ಬೇಡ ಅಂತಿದ್ದಾಳೆ. ಸ್ವಲ್ಪ ಹೊತ್ತು ಬೇಕು ಅವಳಿಗೆ ಚೇರ್ ಆಗಲಿಕ್ಕೆ. ನನ್ನ ಮಗಳಿಗೆ ವಾಚ್ ಬೇಕು ಅಂತ ಹೇಳಿದ್ಲು. ನೋಡಿ, ಅದಕ್ಕೆ ವಾಚ್ ತೊಗೊಳಕ್ಕೆ ಹೋದ್ವಿ. ನಮ್ಮ ಯಜಮಾನ್ರ ಸೆಲೆಕ್ಷನ್ನು ನನ್ನ ಮಗಳಿಗೆ ವಾಚ್ ಕೊಡಿಸ್ಬೇಕು ಅನ್ನೋದು. ಅದಕ್ಕೆ ವಾಚೆಲ್ಲ ಸೆಲೆಕ್ಟ್ ಮಾಡ್ತಾಯಿದ್ಲು. ವಾಚ್ ಒಂದು ತೊಗೊಂಡ್ವಿ ಮಾತ್ರ. ನೋಡಿ ಯಾವ ಥರ ಇದೆ ಅಂತ. ಎಲ್ಲ ಕಡಿಮೆ ಕಡಿಮೆಗೆ ಸಿಗುತ್ತೆ. 150 ರೂಪಾಯಿ, 200 ರೂಪಾಯಿ, 100 ರೂಪಾಯಿ ಆ ಥರ ಎಲ್ಲ ಮಕ್ಕಳಿಗೆ ಕಟ್ಟೋಕ್ಕೆ ವಾಚ್ಗಳು. ವಾಚ್ ತೊಗೊಂಡ ನಂತರ ಫುಲ್ ಚೇರಪ್ ಆದ್ಲು ನನ್ನ ಮಗಳು. ಫುಲ್ ಆ್ಯಕ್ಟಿವ್ ಆದ್ಲು. ಆಮೇಲೆ ಕೈಗೆ ಸಿಗಲಿಲ್ಲ. ಇಡೀ ಸ್ಟ್ರೀಟೆಲ್ಲ ಆಡ್ಕೊಂಡು ಬಂದಳು. ನೋಡಿ ಹೇಗೆ ಚಂದ ಇದ್ದಾವೆ ವಾಚ್ಗಳೆಲ್ಲ. ಸ್ಕೂಲಿಗೆ ಕಳಿಸಿದ್ವಿ, ಮಧ್ಯದಲ್ಲೇ ಕರ್ಕೊಂಡು ಬಂದ್ವಿ. ಮಲ್ಲೇಶ್ವರಂ ತುಂಬ ದೂರ ಆಗುತ್ತೆ ನಮಗೆ, ಅಲ್ಲಿವರೆಗೂ ಬರಬೇಕಿತ್ತಲ್ಲ. ನೋಡಿ, ಇಲ್ಲೆಲ್ಲ ವೆಸ್ಟರ್ನ್ ವೇರ್ ಕೂಡ ಸಿಗುತ್ತೆ, ಎಲ್ಲ ಕಡಿಮೆಗಿದೆ. ನನಗೆಲ್ಲ ಫುಲ್ ಕವರ್ ಮಾಡೋಕ್ಕಾಗಿಲ್ಲ. ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀನಿ. ಎಲ್ಲ ಶಾಪ್ಗಳಲ್ಲೂ ಒಂದೇ ಥರನೇ ಇದೆ ರೇಂಜೆಲ್ಲ, ಏನಂತ ವ್ಯತ್ಯಾಸ ಇಲ್ಲ. ಆದರೆ ಕೆಲವು ಅಂಗಡಿಗಳಿಗೆಲ್ಲ ಹೋಲಿಕೆ ಮಾಡಿದರೆ ಕಡಿಮೆಗೆ ಸಿಗುತ್ತೆ. ನೋಡಿ, ಅಂತೂ ಒಂದು ಪಿಂಕ್ ಕಲರ್ ವಾಚ್ ತೊಗೊಂಡ್ಲು. ಕಟ್ಕೊಳ್ತಾ ಇದ್ದಾಳೆ. ನೋಡಿ, ಅವರಪ್ಪ ಕಟ್ತಾ ಇದ್ದಾರೆ. ಅವಳು ಸೈಜಿಗೆ ಸಿಗಲಿಲ್ಲ, ಜಸ್ಟ್ ಒಂದು ಎಕ್ಸ್ಟ್ರಾ ಹೋಲ್ ಮಾಡಿಬಿಟ್ಟು ಕಟ್ತಾ ಇದ್ದಾರೆ.
ಕೈಗೆ ವಾಚ್ ಬಂದ್ರ ಮೇಲೆ ನನ್ನ ಮಗಳು ಫುಲ್ ಚೇರ್ ಆದ್ಲು. ನೋಡಿ, ಇದು ಚೂಡಿದಾರ್ ಮಟೀರಿಯಲ್ಸು. ಇದು ರೆಡಿಮೇಡು 3 ಪೀಸು ಶಾಲು ಮತ್ತು ಪ್ಯಾಂಟು ಟಾಪು ಎಲ್ಲ ಇದೆ. ಬರೀ 750. ಇದೇ ಅಂಗಡಿಗಳಲ್ಲಾದರೆ 1500 ಸ್ಟಾರ್ಟ್ ಆಗುತ್ತೆ ಅಂದ್ಕೊಳ್ತೀನಿ ರೇಟೆಲ್ಲ. ಇಲ್ಲಿ ಬರೀ 750 ರೂಪಾಯಿಗೆ ಫುಲ್ ಸೆಟ್ಟೇ ಸಿಗುತ್ತೆ. ಶಾಲು ಮತ್ತು ಪ್ಯಾಂಟು ಟಾಪು ಎಂಬ್ರಾಯ್ಡ್ರಿಂಗ್ ಎಲ್ಲ ಇದೆ. ಆಲಿಯಾ ಕಟ್ಟು ಎಂಬ್ರಾಯ್ಡ್ರಿಂಗ್ ನೋಡಿ ಚೆನ್ನಾಗಿದೆ. ಮಟೀರಿಯಲ್ಸ್ ಕೂಡ ಚೆನ್ನಾಗಿದೆ. ಇದೇ ಥರನೇ ಇದೆ ಬೇರೆ ಶಾಪ್ಗಳಲ್ಲೂ, ಏನಂತ ವ್ಯತ್ಯಾಸ ಇಲ್ಲ. ಇದೇ ಥರನೇ ವೆಸ್ಟರ್ನ್ ಮಟೀರಿಯಲ್ಸು ಮತ್ತು ಈ ಥರ. ಹಾಗೆ ಊಟಕ್ಕೆ ಹೋದ್ವಿ ಉಡುಪಿ ಗಾರ್ಡನ್ಗೆ ಹೋಗಿ ಊಟ ಮುಗಿಸ್ಕೊಂಡು ಅಲ್ಲಿಂದ ಮತ್ತೆ ನನ್ನ ಮಗಳಿಗೆ ಗೆಜ್ಜೆ ತೊಗೋಬೇಕಾಗಿತ್ತು. ಅವಳಿಗೆ ಕಾಲು ಗೆಜ್ಜೆ ಎಲ್ಲ ಫುಲ್ ಓಲ್ಡ್ ಆಗಿಬಿಟ್ಟಿತ್ತು. ಗೆಜ್ಜೆ ಮಣಿಗಳೆಲ್ಲ ಒಡೆದಾಕೊಂಡ್ಬಿಟ್ಟಿದ್ಲು. ಮಕ್ಕಳಿಗೆ ಗೆಜ್ಜೆ ಹಾಕಿದರೆ ನಡೆಯುವಾಗ ಜಲ್ ಅಂತ ಇರಬೇಕು, ಇಲ್ಲದೆ ಇದ್ದರೆ ಅಷ್ಟೊಂದು ಖುಷಿ ಆಗಲ್ಲ. ನೋಡಿ ಎಷ್ಟು ಚೇರ್ ಆಗಿದ್ದಾಳೆ ಅಂದರೆ ಶೋರೂಮೆಲ್ಲ ನಂದೇ ಅನ್ನೋ ಹಾಗೆ ತಿರ್ಗಾಡೋಕ್ಕೆ ಶುರು ಮಾಡಿದ್ಲು. ಅವ್ರನ್ನ ಹಿಡಿಬೇಕಾಯ್ತು, ಅವ್ರ ಪಪ್ಪ ಹಿಡಿದುಕೊಂಡೇ ಇರಬೇಕಿತ್ತು ಅವಳನ್ನ. ನೋಡಿ, ಈಗ ಅವಳಿಗೆ ಕಾಲು ಬಳೆ ತೊಗೊಳ್ತಾ ಇದ್ವಿ. ಅವಳಿಗೆ ಇತ್ತು ಚೈನು, ಆದರೆ ದೊಡ್ಡದಾಗ್ತಿತ್ತು ಇದ್ದದ್ದೆಲ್ಲ. ಮತ್ತು ಯೂಸ್ ಮಾಡ್ತಾ ಇದ್ದಿದ್ದು ಚಿಕ್ಕದಾಗಿದೆ ಕೂಡ, ಹಳೇದಾಗಿದೆ. ಅದಕ್ಕೆ ಎಕ್ಸ್ಚೇಂಜ್ ಮಾಡೋಣ ಅಂತ. ಸ್ಕೂಲಿಗೆಲ್ಲ ಕಾಲು ಬಳೆ ಕಾಲು ಚೈನೆಲ್ಲ ಹಾಕ್ಕೊಂಡು ಬರಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ ಜಸ್ಟ್ ಒಂದು ದಪ್ಪ ಬಳೆ ಬರುತ್ತಲ್ಲ ಗೆಜ್ಜೆ ಇರೋವಂಥದ್ದು, ಆ ಥರ ಬಳೆನ ಹುಡುಕ್ತಾ ಇದ್ದೆ. ನಾನಿರೋ ಜಾಗದಲ್ಲೆಲ್ಲ ಶೋರೂಮ್ ಇಲ್ಲ, ಅಲ್ಲಿವರೆಗೂ ಹೋಗಬೇಕಿತ್ತ ಅಂತ ಕೇಳಬೇಡಿ. ಆದರೆ ನಾನಿದ್ದ ಜಾಗದಲ್ಲೆಲ್ಲ ಟ್ರೈ ಮಾಡಿದೆ ಅವಳಿಗೆ ದಪ್ಪ ಬಳೆ ನೋಡೋಕ್ಕೆ ಅಂತ. ಕಾಲು ಬಳೆ ಎಲ್ಲೂ ಸಿಗಲಿಲ್ಲ ನನಗೆ. ಎಲ್ಲೂ ಸಿಗಲಿಲ್ಲ ಅನ್ನೋಕ್ಕಿಂತ ಎಲ್ಲ ಕಡೆ ಟ್ರೈ ಮಾಡೋಕ್ಕಾಗಿಲ್ಲ. ನಾವು ಯಾವಾಗಾದರೂ ಎಲ್ಲಿಗಾದರೂ ಶಾಪಿಂಗ್ ಹೋದರೆ ಆ ಜಾಗದಲ್ಲೇ ನೋಡ್ತೀವಿ ಅಷ್ಟೇ. ಅದಕ್ಕೋಸ್ಕರ ಎಲ್ಲ ಕಡೆ ತಿರುಗಾಡಲ್ಲ. ಯಾವುದಾದ್ರು ಜಾಗಕ್ಕೆ ಹೋದರೆ ಆ ಜಾಗದಲ್ಲಿ ಸಿಗುತ್ತಾ ಅಂತ ನೋಡ್ತೀವಿ. ನಾವಿದ್ದ ಜಾಗದಲ್ಲಿ ನಮಗೆ ಸಿಗಲಿಲ್ಲ. ಅದಕ್ಕೆ ಇವತ್ತು ಮಲ್ಲೇಶ್ವರಂ ಬಂದಿದ್ವಲ್ಲ, ಇಲ್ಲಿ ಸ್ವಲ್ಪ ಚಿಕ್ಕ ಶಾಪ್ಗಳೆಲ್ಲ ಸಿಗ್ಬೋದು ಅಂತ ಟ್ರೈ ಮಾಡಿದ್ವಿ. ಮತ್ತು ಸಿಕ್ತು ನನ್ನ ಮಗಳಿಗೆ. ಇದು ನೋಡಿ, ಇದು ದೊಡ್ಡ ಚೈನು. ಇದು ಈಗ ಫ್ಯಾಷನ್ ಅಂತೆ, ಟ್ರೆಂಡ್ ಅಂತೆ ಫುಲ್ ಚೈನು. ಅದನ್ನು ಕೊಡಿಸ್ಬಿಟ್ರೆ ನನ್ನ ಮಗಳು ಒಂದೇ ವಾರಕ್ಕೆ ಕಾಲು ಮಣಿ ಎಲ್ಲ ಗೆಜ್ಜೆ ಮಣಿ ಎಲ್ಲ ಒಡೆದಾಕೊಂಡು ಬರೀ ಗೆಜ್ಜೆ ಮಾತ್ರ ಉಳಿಸ್ಕೊಂಡ್ಬಿಡ್ತಾಳೆ. ಮೊದಲೇ ಅವಳು ಕಾಲು ಎತ್ತು ಬಡೀತಿರೋದು ಜಾಸ್ತಿ. ಹಾಗೆ ಬಡ್ದು ಗೆಜ್ಜೆದು ಮತ್ತು ಬಳೆದು ಏನೂ ಇಲ್ಲ. ನೋಡಿ, ಟ್ರಯಲ್ ನೋಡ್ತಾ ಇದ್ದಾಳೆ ಯಾವ ಥರ ಅಂತ. ಕನ್ನಡಿ ಮುಂದೆ ನಿಂತ್ಬಿಟ್ರೆ ಫುಲ್ಲು ಖುಷಿ ಅವಳು. ಏನು ಆ್ಯಕ್ಷನ್ನು ರಿಯಾಕ್ಷನ್ನು ಎಲ್ಲ ಮಾಡ್ತಾ ಇರ್ತಾಳೆ ಕನ್ನಡಿ ಮುಂದೆ ಇದ್ದರೆ. ಫುಲ್ ಹ್ಯಾಪಿ. ಆಮೇಲೆ ಸ್ಟ್ರೀಟಲ್ಲಿ ನೋಡಿ ಈ ಥರ ರಾ ಮೆಟೀರಿಯಲ್ಸ್ ಎಲ್ಲ ಸಿಗುತ್ತೆ ಟೈಲರಿಂಗಿಗೆ. ತುಂಬ ಚೀಪಾಗಿದೆ. 60 ರೂಪೀಸ್ 120 ಆ ಥರ ಅಲ್ಲ ಮೀಟ್ರಿಗೆ. ಚೆನ್ನಾಗಿದೆ. ಒಳಗಡೆ ಎಂಬ್ರಾಯ್ಡ್ರಿ ಮಟೀರಿಯಲ್ಸ್ ಎಲ್ಲ ಇದೆ. ಮತ್ತು ಹೊರಗಡೆ ನೋಡಿ ಈ ಥರ ಎಲ್ಲ ಶಾಪಿಂಗು, ಸ್ಟ್ರೀಟ್ ಶಾಪಿಂಗು ಎಲ್ಲ ಕಡಿಮೆಗಿದೆ. ನನ್ನ ಮಗಳು ಫುಲ್ ಜೋಶಲ್ಲಿ ತಿರುಗಾಡ್ತಿದ್ದಾಳೆ. ಇದೆ, ನಾನು ಎಲ್ಲ ಪರ್ಚೇಸಿಂಗ್ ಎಲ್ಲ ಮಾಡೋಕ್ಕೆ ಹೋಗಿಲ್ಲ. ನನಗೇನು ಬೇಕಾಗಿತ್ತು, ಏನು ಟಾರ್ಗೆಟ್ ಇತ್ತು ಅದು ಮಾತ್ರ. ಹಾಗೆ ಸುದರ್ಶನ್ ಸಿಲ್ಕಿಗೆ ಹೋದ್ವಿ. ಅಲ್ಲಿ ಸ್ವಲ್ಪ ಸ್ಯಾರಿ ಪರ್ಚೇಸಿಂಗ್ ಇತ್ತು ನಮಗೆ. ಸುದರ್ಶನ್ ಸಿಲ್ಕಿಗೆ ಹೋಗಿ ಸ್ಯಾರಿ ಪರ್ಚೇಸಿಂಗ್ ಮಾಡಿದ್ವಿ. ಅಲ್ಲೂ ಕೂಡ ಹಾಗೆ ಶೋರೂಮೆಲ್ಲ ನಂದೇ ಅನ್ನೋ ಹಾಗೆ ತಿರುಗಾಡ್ಕೊಂಡು ಸೆಕ್ಯೂರಿಟಿಯಿಂದ ಹಾಯ್ ಮಾಡ್ಕೊಂಡು ಹೋಗ್ತಾಳೆ. ಮತ್ತು ಮೇಲೆ ಹೋಗಿ ಬರೋವರೆಗೂ ವಾಪಸ್ಸು ವಾಲೆಟ್ ಡ್ರೈವರ್ ಇದ್ದಾರಲ್ಲ ಅವ್ರವರೆಗೂ ಬಾಯ್ ಮಾಡ್ಕೊಂಡು ಬರ್ತಾಳೆ. ಎಲ್ಲರನ್ನೂ ಮಾತಾಡಿಸ್ಬೇಕು ಅವಳು. ಮತ್ತು ಅಲ್ಲಿ ಒಳಗಡೆ ಗೋಲ್ಡ್ ಕೂಡ ಇತ್ತು, ಗೋಲ್ಡ್ ಶಾಪಿಂಗ್ ಕೂಡ ಇತ್ತು ಸುದರ್ಶನ್ ಒಳಗಡೆ. ಅಲ್ಲೂ ಕೂತ್ಬಿಟ್ಟಿದ್ಲು ಎಲ್ಲರ ಜೊತೆ ಮಾತಾಡ್ಕೊಳ್ತಾ. ಹಾಗೆ ಒಂದು ಸ್ಯಾರಿ ತೊಗೊಂಡೆ ನಾನು.
ಸ್ಯಾರಿ ತೊಗೊಂಡು ಅಲ್ಲಿಂದ ಪುನಃ ದಾರಿಯಲ್ಲಿ ನಮಗೆ ಸಿಕ್ಕಾಪಟ್ಟೆ ಮಳೆ. ಏನು ಮಾಡೋದು, ನಮಗೆ ಫುಲ್ ಸ್ಟ್ರೀಟನ್ನು ಕವರ್ ಮಾಡೋಣ ಅಂತಲೇ ಹೋದೆ ನಾನು. ಆದರೆ ಸಿಕ್ಕಾಪಟ್ಟೆ ಮಳೆ ಅಂದರೆ ಮಳೆ, ಎಲ್ಲಿ ನಿಲ್ಲಬೇಕಂತಲೇ ಗೊತ್ತಾಗಿಲ್ಲ. ಸ್ವಲ್ಪ ಹೊತ್ತು ಯಾವುದೋ ಒಂದು ಫ್ಲ್ಯಾಟ್ ಕೆಳಗಡೆ ನಿಂತ್ಕೊಂಡ್ವಿ, ಫ್ಲ್ಯಾಟ್ ಕೆಳಗಡೆ ಪಾರ್ಕಿಂಗ್ ಪ್ಲೇಸಲ್ಲಿ. ಅಲ್ಲಿಂದ ಮತ್ತೆ ನಿಂತ್ಕೊಂಡು ಸಾಕಾಯಿತು. ಅಲ್ಲಿ ಮಂತ್ರಿ ಮಾಲಿಗಾದರೂ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಮಂತ್ರಿ ಮಾಲಿಗೆ ಬಂದ್ವಿ. ಈಗ ಮಂತ್ರಿ ಮಾಲಲ್ಲಿ ಒಂದು ಪರ್ಚೇಸಿಂಗ್ ಮಾಡಿದ್ವಿ ಪೆಂಟಲೂಮ್ನಲ್ಲಿ. ಅದೊಂದು ಗಿಫ್ಟು ಪರ್ಚೇಸಿಂಗ್ ಇತ್ತು. ಅಲ್ಲಿ ನನ್ನ ಮಗಳು ಒಂದು ಹ್ಯಾಟ್ ನೋಡಿದ್ಲು, ಅದು ಬೇಕಂತ ಕೂತ್ಲು. ಅದು ಕೊಡಿಸ್ಲಿಲ್ಲ ಅನ್ನ ಬರೋದಿಲ್ಲ ಅಂತ ಅಲ್ಲೇ ನಿಂತುಬಿಟ್ಟಿದ್ಲು. ನಾವು ಹೊರಗಡೆ ಹೋದರೂ ಅವಳು ಬರಲೇ ಇಲ್ಲ. ಅಕ್ಕಪಕ್ಕ ಇದ್ದ ಹುಡುಗಿಯರೆಲ್ಲ ಬಂದು ಯಾಕೆ ಅಳ್ತಿ ಅಂತ ಮತ್ತೆ ಸಮಾಧಾನ ಮಾಡಿ ಕಳಿಸಿದ್ದ ಅವಳನ್ನ. ಬರೋಕ್ಕೆ ಕೇಳ್ತಿರ್ಲಿಲ್ಲ. ಫುಲ್ ಮಂತ್ರಿ ಮಾಲ್ ಒಂದು ರೌಂಡ್ ಹಾಕಿ ಅಯ್ಯಪ್ಪ ಮಳೆ ಹೋಯ್ತೇನೋ ಅಂದ್ಕೊಂಡು ಹೊರಗೆ ಬಂದು ನೋಡಿದರೆ ಮಳೆ ಹೋಗಲೇ ಇಲ್ಲ. ಮತ್ತು ಅದೇ ಮಳೆಯಲ್ಲೇ ಫುಲ್ ರೈನ್ ಕೋಟ್ ಎಲ್ಲ ತೊಗೊಂಡೋಗಿದ್ವಿ, ಪ್ಯಾಕ್ ಆಗಿ ಬಂದ್ವಿ. ನೋಡಿ ಮಂತ್ರಿ ಮಾಲಲ್ಲಿ ಒಳಗಡೆ ಶೋರೂಮ್ ಒಳಗೆಲ್ಲ ಅಂಗಡಿಗಳ ಒಳಗಡೆ ಎಲ್ಲ ಕವರ್ ಮಾಡೋಕ್ಕೆ ಬಿಡಲ್ಲ. ಆದರೆ ಹೊರಗಡೆ ನನ್ನ ಮಗಳಿಗೆ ಅಂಗಡಿಗಳೆಲ್ಲ ತೋರಿಸ್ಕೊಡ್ತಾ ನನ್ನ ಮಗಳು ಆಟ ಆಡ್ಕೊತ ಹೋಗ್ತಿದ್ದಾಳೆ. ನೋಡಿ ಈ ಥರ ನೋಡಿ ಅಲ್ಲಿ ಓಡ್ತಿದ್ದಾಳೆ ನೋಡಿ, ಎಷ್ಟು ದೂರ ಕೈಗೆ ಸಿಗೋದಿಲ್ಲ ಅವಳನ್ನ. ಹಿಂದೆ ನಾವು ಕೂಡ ಓಡಬೇಕು ಅವಳಾಗಿನೇ. ಹಿಂದೆ ಇದ್ದರೆ ಎಲ್ಲೆಲ್ಲೆಲ್ಲೋ ಹೋಗಿ ಯಾರ್ಯಾರನ್ನೋ ಮಾತಾಡಿಸ್ಕೊಂಡು ಯಾರ್ಯಾರನ್ನೋ ಫ್ರೆಂಡ್ ಮಾಡ್ಕೊಳ್ತಾ ಇರ್ತಾಳೆ. ಬರೋವರೆಗೂ ಅಷ್ಟೇ, ಬಂದ್ರ ಮೇಲೆ ಅವಳದ್ದೇ ಅದು ಶೋರೂಮು.